ಗಣೇಶನ ಹಬ್ಬಕ್ಕೆ ದಿನಗಣನೆ ಶುರುವಾಗಿದ್ದು ಏರಿಯಾಗಳಲ್ಲಿ ಗಣೇಶನ ಕೂರಿಸೋದಕ್ಕೆ ಯುವಕರು ಸಹ ಸಾಕಷ್ಟು ಉತ್ಸಾಹದಿಂದ ಇದ್ದಾರೆ. ಅದೇ ರೀತಿ ಯುವಕರಿಗೆ ಏನೊಂದು ಮಣ್ಣಿನ ಗಣೇಶ ಮೂರ್ತಿಗಳು ಸಹ ಒಂದು ಕಣ್ಮನವನ್ನು ಸೆಳೀತಾ ಇರತಕ್ಕಂಥದ್ದು. ಈಗಾಗಲೇ ಏನೊಂದು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಏನೊಂದು ಮಣ್ಣಿನ ಗಣೇಶ ಮೂರ್ತಿಗಳು ಜೊತೆಗೆ ಏನು ಪೇಪರ್ ಗಣೇಶ ಮೂರ್ತಿಗಳು ಈ ಬಾರಿ ಸಾಕಷ್ಟು ಒಂದು ಹೈಲೈಟ್ ಆಗಿ ಜೊತೆಗೆ ಏನೊಂದು ಸಾಕಷ್ಟು ವಿಭಿನ್ನ ರೀತಿಯಲ್ಲಿ ಯುವಕರನ್ನು ತನ್ನತ್ತ ಸೆಳೀತಾ ಇದೆ. ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಸಹ ಬಂದು ಒಂದು ಗಣೇಶಗಳ ಬುಕ್ಕಿಂಗ್ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಏನೀಗಾಗಲೇ ಪರಿಸರ ಸ್ನೇಹಿ ಗಣೇಶಗಳನ್ನು ಇಡಬೇಕು ಅಂತ ಹಿಂದಿನಿಂದಲೂ ಸಹ ಸರ್ಕಾರಗಳು ಸಾಕಷ್ಟೊಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾವೆ. ಅದೇ ನಿಟ್ಟಿನಲ್ಲಿ ಏನು ಮಣ್ಣಿನ ಗಣೇಶಗಳನ್ನು ಯಾವುದೇ ಮುಂಬೈ ಸೇರಿದಂತೆ POP ಗಣೇಶಗಳಿಗೂ ಕಡಿಮೆ ಇಲ್ಲದಂತೆ ಮಣ್ಣಿನ ಗಣೇಶಗಳನ್ನು ಸಂಪೂರ್ಣವಾಗಿ ಏನೊಂದು ಕಲಾಕೃತಿಯಲ್ಲಿ ಕಲಾಕಾರರು ಮಾಡಿರ್ತಕ್ಕಂಥದ್ದು. ಈಗಾಗಲೇ ನಾವು ದೃಶ್ಯಗಳು ಸಹ ನೋಡ್ತಾ ಇರ್ಬೋದು. ಏನು ಗಣೇಶ ಮೂರ್ತಿಗಳು ಏನು ಸಾಕಷ್ಟು ಕಂಗೊಳಿಸ್ತಾ ಇದ್ದಾವೆ. ಏನೊಂದು ಏರಿಯಾಗಳಿಗೆ ಹೋಗೋದಕ್ಕೆ ಈಗಾಗಲೇ ಸಿದ್ಧವಾಗಿ ಸಹ ನಿಂತಿರ್ತಕ್ಕಂಥದ್ದು. ಕಳೆದ ಏನು 3 ತಲೆಮಾರುಗಳಿಂದಲೂ ಸಹ ಇಲ್ಲಿ ರಾಜಗೋಪಾಲ್ ಅಂತಕ್ಕಂಥವರ ಕುಟುಂಬ ಮಣ್ಣಿನ ಗಣೇಶ ಮೂರ್ತಿಗಳನ್ನು ತಯಾರು ಮಾಡಿ ಏರಿಯಾಗಳಿಗೆ ಕಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದೇ ರೀತಿ ಈ ಬಾರಿಯೂ ಸಹ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಗಣೇಶಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಯುವಕರು ಸಹ ಏನು ಇಲ್ಲಿಗೆ ಬಂದು ಬುಕ್ಕಿಂಗ್ ಮಾಡುವಂಥ ಕೆಲಸವನ್ನು ಸಹ ಈಗಾಗಲೇ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಬೆಂಗಳೂರು, ಮೈಸೂರು, ಮಂಡ್ಯ ಸೇರಿದಂತೆ ಸಾಕಷ್ಟು ಕಡೆಗಳಿಂದಲೂ ಸಹ ಯುವಕರು ಬರ್ತಾ ಇದ್ದಾರೆ. ಅವರೆಲ್ಲರೂ ಇಲ್ಲೇ ಬಂದು ಗಣೇಶಗಳನ್ನ ಬುಕ್ಕಿಂಗ್ ಮಾಡಿಕೊಂಡು ಏನೊಂದು ಏರಿಯಾ ಹೋಗೋದಕ್ಕೂ ಸಹ ಏನೋ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇರೋದು. ಇನ್ನೊಂದು ಬದಿಯಲ್ಲಿ ನಾವು ನೋಡೋದಾದರೆ ಏನು ಕಲಾಕೃತಿಗಳಿಗೆ ಏನೊಂದು ಬಣ್ಣವನ್ನು ಹಚ್ಚುವುದಾಗ್ಬೋದು, ಮಣ್ಣಿನಿಂದ ಒಂದು ಮೂರ್ತಿಗಳನ್ನ ತಯಾರು ಮಾಡುವುದಾವುದು, ಒಂದು ಕೈ ಚಳಕವನ್ನು ನಾವು ನೋಡ್ಬೋದಾಗಿದೆ. ಯಾಕಂದರೆ ಆಗ ಗಣೇಶನನ್ನು ವರ್ಷ ಪೂರ್ತಿ ಇದೇ ಒಂದು ಕೆಲಸದಲ್ಲಿ ನಿರತರಾಗಿ ಅದಕ್ಕೆ ಒಂದು ಫೈನಲ್ ಟಚ್ಚನ್ನು ಕೊಟ್ಟು ಏನೋ ಒಂದು ಏರಿಯಾಗಳಿಗೆ ಕಲಿಸುವಂಥ ಕೆಲಸವನ್ನು ಇಲ್ಲಿನ ಒಂದು ರಾಜಗೋಪಾಲ್ ಅವರ ಕುಟುಂಬ ಮಾಡ್ಕೊಂಡು ಬರ್ತಾ ಇದೆ. ಏನೊಂದು ಗಣೇಶನ ಮೂರ್ತಿಗಳನ್ನು ಯಾವುದೇ ಏನು POP ಗಣೇಶಗಳಿಗೆ ಕಡಿಮೆ ಇಲ್ಲದಂತೆ ಮಣ್ಣಿನ ಮೂರ್ತಿಗಳನ್ನು ಮಾಡಿ ಅವುಗಳನ್ನು ಪರಿಸರ ಸ್ನೇಹಿಯಾಗಿ ಇಟ್ಟು ಒಂದು ಪೂಜೆ ಮಾಡುವಂಥ ಕೆಲಸವನ್ನು ಸಹ ಇದೀಗ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಇದೀಗ ನಮ್ಮ ಜೊತೆ ತಯಾರಕರು ಸಹ ಇದ್ದಾರೆ, ಅವ್ರನ್ನೂ ಸಹ ಮಾತಾಡ್ಸೋಣ. ಸರ್, ಈಗ ಮಣ್ಣಿನ ಮೂರ್ತಿಗಳನ್ನ ಎಷ್ಟು ದಿನದಿಂದ ತಯಾರು ಮಾಡ್ತಾಯಿದ್ದೀರಾ? ಈಗೆಲ್ಲ ಸಂಪೂರ್ಣವಾಗಿ ಪರಿಸರ ಸ್ನೇಹಿನ ಹೇಗೆ ಈ ಗಣೇಶ? ಕಂಪ್ಲೀಟಾಗಿ ಎಲ್ಲ ಪರಿಸರ ಸ್ನೇಹಿ ಗಣಪತಿನೇ ನಾವು ಅವತ್ತಿಂದ ಮಾಡ್ಕೊಂಬರ್ತಾ ಇರೋದು. ನಮ್ಮ ತಾತ ಅವರಿಂದನೂ ಇದೇ ಪರಿಸರ ಮಾಡ್ಕೊಂಬರ್ತಾ ಇದ್ದಾರೆ. ಈಗ ನಾವು ಮಾಡಿರೋದು ಪರಿಸರ ಸ್ನೇಹಿ ಗಣೇಶನೇ. ಆದರೆ ಏನಂದರೆ ಈಗ ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ತಾ ಇರೋದ್ರಿಂದ ನಾವೇನು ಮಾಡ್ತಾಯಿದ್ದೀರಿ, POPಯಲ್ಲಿ ಏನು ಡಿಸೈನ್ ಬರುತ್ತೆ ಅದೇ ಡಿಸೈನ್ನೇ ನಾವು ಮಣ್ಣಲ್ಲಿ ಮಾಡ್ಕೊಡೋದಕ್ಕೆ ನಾವು ಟ್ರೈ ಮಾಡ್ತಾಯಿದ್ದೀವಿ. ಎಷ್ಟು ಫಿನಿಶಿಂಗ್ ಕೊಡೋಕ್ಕಾಗುತ್ತೋ, ಯಾವ ಥರ ಡಿಸೈನ್ ಮಾಡೋಕ್ಕಾಗುತ್ತೋ ಆಲ್ಮೋಸ್ಟ್ ಎಲ್ಲನೂ ಅದೇ ಥರ ಮಾಡ್ಕೊಡ್ತಾಯಿದ್ದೀವಿ. ಈಗ ಯುವಕ ಬರ್ತಾ ಇದ್ದಾರೆ, ನೀವು RCB ಗಣೇಶಗಳೆಲ್ಲ ಮಾಡ್ತಾ ಇದ್ದೀರಾ, ಯಾವ ರೀತಿ ಬೇಡಿಕೆ ಇದೆ ಸರ್ ಈ ಬಾರಿ? ಈ ಸಲ RCB ಗಣೇಶ ಮಾಡಿದ್ರಿಂದ ತುಂಬ ಬೇಡಿಕೆ ಬಂತು. ಒಂದೇ ಒಂದು ಫೋಟೋ ಹಾಕಿದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಒಂದು 10-15 ಆರ್ಡ್ರ್ ಬಂದಿದೆ ನಮ್ಗೆ ಆಲ್ರೆಡಿ. ಆದರೆ ಕೆಲವೊಂದೇ ಮಾಡ್ಕೊಡೋಕ್ಕಾಗಿದ್ದು, ಯಾಕಂದರೆ ಮಣ್ಣಲ್ಲಿ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಈ ಕೋಲ್ಡ್ ಕ್ಲೈಮೇಟಲ್ಲಿ ಡ್ರೈ ಆಗೋಲ್ಲ. ಆದ್ದರಿಂದ ಸ್ವಲ್ಪ ಕಮ್ಮಿನೇ ಮಾಡ್ಕೊಡೋಕ್ಕಾಗಿದ್ದು. ಜನ ಮುಂಚೆನೇ ಬಂದಿದ್ರೆ ಇನ್ನೊಂಚೂರು ಮಾಡ್ಕೊಡ್ಬೋದಾಗಿತ್ತು. ಇದಿಷ್ಟು ಪೂರ್ತಿ ತಯಾರಕರು ಹೇಳ್ತಾರೆ. ಮತ್ತು ಈಗಾಗಲೇ ಬೇಡಿಕೆ ಹೆಚ್ಚಾಗಿ ಬರ್ತಾ ಇದೆ, ಆದರೆ ಬೇಡಿಕೆ ತಕ್ಕಷ್ಟು ಗಣೇಶ ಮಾಡೋಕ್ಕಾಗ್ತಾಯಿಲ್ಲ. ಆದರೂ ಸಹ ಏನು ಮಣ್ಣಿನ ಗಣೇಶಗಳನ್ನ ಪರಿಸರ ಸ್ನೇಹಿಗೆ ನಾವು ತಯಾರು ಮಾಡಿ ಈ ಯುವಕರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ದೇವನಹಳ್ಳಿ.